ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ದೊಡ್ಡ ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ನಿಮ್ಮ ಸಂಪ್ರೀತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇದು ಬಂದ್ಬಿಟ್ಟು 1 ವೀಕ್ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲ ದಿನವೂ ಟೆಂಪಲ್ ವಿಸಿಟ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಎಲ್ಲದನ್ನು ಒಂದರಲ್ಲೇ ಮರ್ಜ್ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ಟೆಂಪಲ್ ವಿಸಿಟಲ್ಲೂ ನಿಮಗೆ ಯಾವ್ಯಾವ ಟೆಂಪಲ್ಲು ಏನೇನು ಅನಿಸ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನೀವು ಯಾವ್ಯಾವ ಟೆಂಪಲ್ನ ವಿಸಿಟ್ ಮಾಡಿದ್ದೀರಿ ಎಂದು ಕಮೆಂಟ್ ಮಾಡಿ. ಇವತ್ತು ದಿನ ಶುಕ್ರವಾರ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು, ನಮಗೆ ಹತ್ರ ವಾಕೇಬಲ್ ಡಿಸ್ಟೆನ್ಸು. ಹೆಂಗೆ ಹೋಗ್ಬೇಕು? ಹಂಗೋಗಿ ಬರ್ಬೇಕೇನು? ಇಲ್ಲಿ ಸುಮಾರು ನಾವು ದೇವಸ್ಥಾನಕ್ಕೆ ಹೊರಟಿದ್ದು ಒಂದು 12ರಿಂದ 1 ಗಂಟೆ ಒಳಗಡೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಯಾರೂ ಅಷ್ಟು ಜನ ಇರಲಿಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ಒಬ್ರದ್ದು ಯಾರೋ ಮಾಡ್ತಿದ್ರು ಪ್ರೆಸೆಂಟು. ಅವ್ರದ್ದೆಲ್ಲ ಪೂಜೆ ಆದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಮೇನ್ಲಿ ಇವ್ರು ನಮ್ಮ ಅತ್ತಿಗೆ ಅಂದ್ಕೊಂಡಿದ್ರು ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು. ಅವರು ಪೂಜೆ ಮಾಡಾದಮೇಲೆ ಇದು ಬಂದು ಮೊಸರು ಮಾರಮ್ಮ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಮೊಸರು ಹಾಕ್ತೀವಿ. ಇವಾಗ ಅವರು ಹಾಕ್ಕೊಂಡು ಬರ್ತಾ ಇದ್ದಾರೆ ಮಾರಮ್ಮ. ಇನ್ನೊಂದು ಯಾವುದೋ ಇಬ್ಬರು ಹೆಣ್ಣು ದೇವರಿದ್ದಾರೆ. ಮತ್ತು ಇದು ಬಂದು ಎದುರುಗಡೆ ಕಾಣಿಸ್ತಾ ಇರೋದು ಕೃಷ್ಣ ದೇವರು. ಅಷ್ಟು ಮಾತ್ರ ನಂಗೆ ಗೊತ್ತು. ಆ ಕಡೆ ಹಿಂದೆ ಯಾವ್ಯಾವ ದೇವ್ರು ಇದ್ದಾರೆ ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ. ಅವ್ರದ್ದಾದಮೇಲೆ ಇವಾಗ ಮತ್ತೆ ನಾವು ಹಾಕೋಣ ಅಂತೇಳಿ ಹೋಗೋಣ ಅಂದರೆ ಮತ್ತೆ ಗಾನವಿ ಬಂದಳು. ಗಾನವಿ ಅವಳು ನಾನು ಹಾಕ್ತೀನಿ ಅಂತೇಳಿ ಮತ್ತು ಅವಳ ಕೈಯಲ್ಲಿ ಎಲ್ಲ ದೇವ್ರಿಗೂ ಸ್ವಲ್ಪ ಹಾಕಿಸಿ ನಾವು ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವಳು ಗಾನವಿ ಅಂತ, ಅಮ್ಮ ನಾನು ಹಾಕ್ತೀನಿ ಎಲ್ಲ ಪ್ಯಾಕೆಟ್ ನೀನೇ ಹಾಕ್ಬಿಡ್ಬೇಡ, ನಾನು ಹಾಕ್ತೀನಿ ಅಂತಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅವರಮ್ಮ ಸ್ವಲ್ಪ ಹಾಕಿ ಅವಳಿಗೆ ಫುಲ್ಲು ಕೊಟ್ಬಿಟ್ಲು. ಅವಳಮ್ಮ ನಾನು ಎಲ್ಲದಕ್ಕೂ ಫುಲ್ ಹಾಕ್ಬಿಡ್ತೀನಿ ಅಂತೇಳಿ ಫುಲ್ ಹಾಕಿ ಪ್ಯಾಕೆಟ್ನ ಹಾಕಿ ಹಿಂಡಾಕ್ಬಿಟ್ಲು ಅವಳು. ಇದಕ್ಕೆ ಅವಳಿಗೆ ಹೈಟ್ ಸಾಕಾಗಿಲ್ಲ, ಅದಕ್ಕೆ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಲು, ಬಡಿಸ್ಬಿಟ್ಲು. ಇಲ್ಲಿ ನನ್ನ ಮಗಳು ಬಂದಿರಲಿಲ್ಲ, ಅವಳು ಸ್ಕೂಲ್ಗೆ ಹೋಗಿದ್ಲು. ನಾನು ನನ್ನ ಮಗ ಮತ್ತು ಅತ್ತಿಗೆ ಅವರಿಬ್ಬರು ಮಕ್ಕಳು ಹೋಗಿದ್ವಿ. ಅದಕ್ಕೆ ನನ್ನ ಮಗಳು ಮಿಸ್ಸಿಂಗು, ನಾನು ಅವನು ಮಾತ್ರ ಇಬ್ಬರು ಬಡಿಸಿದ್ವಿ. ಅಲ್ಲಿ ಕೆಳಗಡೆ ಎಲ್ಲ ತುಂಬ ಮೊಸರು ನೀರು ಎಲ್ಲ ಚೆಲ್ಲಿತ್ತಲ್ಲ, ಅವನು ಕಾಲಿಡೋಕ್ಕೆ ಅಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವನ್ನ ಎತ್ಕೊಂಡು ನಾವು ಮತ್ತೆ ಎಲ್ಲ ದೇವ್ರಿಗೂ ಮೊಸರು ಬಡಿಸಿದ್ದಾಯಿತು. ಸರಿ ಅಂಥೇಳಿ ಮತ್ತೆ ಪ್ರದಕ್ಷಿಣೆ ಎಲ್ಲ ಹಾಕಿ ಮತ್ತು ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಹೋಗೋಣ ಬನ್ನಿ ಅಂಥೇಳಿ ಮತ್ತು ಅವರಿಬ್ಬರು ಕಿತ್ತಾಡ್ಕೊಂಡು ಆಟಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಹೊರಟ್ವಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ, ಅತ್ತಿಗೆ ಬಂದಿದ್ರಲ್ಲ ಅದಕ್ಕೆ ಅವರು ಜೋಳದ ರೊಟ್ಟಿ ಫೇಮಸ್ ಅಲ್ವಾ ಅವ್ರ ಊರ ಕಡೆ. ಅದಕ್ಕೆ ಅವ್ರ ಕೈಯಲ್ಲಿ ಜೋಳದ ರೊಟ್ಟಿ ಮಾಡಿಸೋಣ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡು ಮಾಡು ಅಂತಂದರು. ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಜೋಳದ ರೊಟ್ಟಿ. ಸ್ವಲ್ಪ ಅವರು ಕೈಯಲ್ಲಿ ತಟ್ಕೊಂಡು ಮತ್ತು ಅವರು ಅದು ಲಟ್ಟಣಿಗೆಗೆ ಸ್ವಲ್ಪ ಕವರ್ ಹಾಕಿ ಮಾಡಿದ್ದಾರೆ. ಅದು ಕವರ್ ಹಾಕಿದ್ರೆ ಇದು ಸೀಲ್ಕೊಳ್ಳೋದಿಲ್ವಂತೆ, ಅದು ಅವ್ರ ಟ್ರಿಕ್ಕು. ಅದಕ್ಕಾಗಿ ಅದಕ್ಕೆ ಕವರ್ ಹಾಕಿ ಹೆಂಗೆಂಗೋ ಮಾಡ್ತಾ ಇದ್ದಾರೆ ನೋಡಿ. ಆದರೆ ಚೆನ್ನಾಗಿ ಬಂತು ಟೇಸ್ಟು ಎಲ್ಲ. ಅದಕ್ಕೆ ನಾನು ಹೆಸ್ರು ಕಾಳು ಪಲ್ಯ ಮಾಡಿದ್ದೆ. ಅವ್ರು ಅಲ್ಲಿ ಮಾಡಿದ್ರಲ್ಲ ಪಾಪ, ನನಗೆ ಎತ್ತಾಕಕ್ಕೆ ಅದು ಬರೋದಿಲ್ಲ. ಸ್ಟಾರ್ಟಿಂಗ್ 2 ಸ್ವಲ್ಪ ಬಿಟ್ಕೊಂತು, ಮುರಿದೋಯ್ತು. ಇನ್ನು ಮಾಡಿದ್ದೆಲ್ಲ ಎಲ್ಲವೂ ಚೆನ್ನಾಗಿ ಬಂತು, ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬಂತು. ಎಲ್ಲರೂ ಖುಷಿಪಟ್ಟು ಎಂಜಾಯ್ ಮಾಡಿ ತಿಂದರು. ನಮ್ಮ ಯಜಮಾನಿಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಅವ್ರ ತಂಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿದರು. ಎಷ್ಟು ದೊಡ್ಡದಾಗಿ ಮಾಡ್ತಾಯಿದ್ರು ನೋಡಿ. ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೆಕ್ಸ್ಟ್ ನಾನು ಟ್ರೈ ಮಾಡಬೇಕು. ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಟ್ರೈ ಮಾಡಬೇಕು. ಹೇಗೆ ಬರುತ್ತೋ ಏನೋ, ನಾಟ್ ಶ್ಯೂರ್. ಇನ್ನೂ ನಾನು ಟ್ರೈ ಮಾಡಿಲ್ಲ, ಮಾಡಬೇಕು. ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ ಅಂದರೆ, ಅದೆಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಮಾಡಿದ್ದಾರೆ ಅವ್ರ ಮನೆಗಳಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತಾರಂತೆ. ಸೊ ಇಲ್ಲಿ ನಾನು ಮಾಡಿರೋದು ಹೆಸ್ರು ಕಾಳು ಪಲ್ಯ, ಆ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಭಾಳ ದಿನಗಳ ನಂತರ ನಮ್ಮ ಸಾರಥಿನ ಎತ್ತಿದ್ದಾರೆ ನಮ್ಮ ಹಸ್ಬೆಂಡು ಬೈಕ್. ಇಲ್ಲಿದೆ ನಮ್ಮ ಆಟೋ. ಬಾಯ್ ಬಾಯ್. ಇದು ಬಂದು ಡೇ 2 ವ್ಲಾಗ್ ಆಗಿರುತ್ತೆ. ಆವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ, ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿ ಮತ್ತು ನನ್ನ ಮಗಳನ್ನ ಸ್ಕೂಲಿಂದ ಪಿಕಪ್ ಸ್ಕೂಲ್ ಹತ್ರ ಮತ್ತೆ ಹೋದ್ವಿ. ಟೆಂಪಲ್ ಎಲ್ಲ ದರ್ಶನ ಆದಮೇಲೆ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಪಿಕಪ್ ಮಾಡಿಕೊಂಡು ನಾವು ಮತ್ತೆ ಹೊರಟಿದ್ದು ನಮ್ಮ ಮನೆಯ ಕಡೆಗೆ. ಅವಳು ಇಷ್ಟು ದಿನ ಆಟೋದಲ್ಲಿ ಬರ್ತಿದ್ದಲ್ಲ ಸ್ಕೂಲಿಂದ ರಿಟರ್ನ್, ಇವತ್ತು ಬೈಕಲ್ಲಿ ಬಂದಿರೋದಕ್ಕೆ ಅವಳು ಖುಷಿ. ಇವನು ಮುಂದೆ ಕೂತಿರೋದಕ್ಕೆ ಇವನಂತೂ ಫುಲ್ ಖುಷಿಯಾಗಿ ಹೋಗಿದ್ದಾನೆ.
ಇದು ಕೆರೆ ಅದು. ನಾನು ಮದುವೆ ಆದಾಗ ಇದುವರೆಗೂ ಸೆಕೆಂಡ್ ಟೈಮ್ ಏನೋ ಈ ರೋಡಲ್ಲಿ ಹೋಗ್ತಾ ಇರೋದು. ನಾನು ನೋಡಿಲ್ಲ. ಬಟ್ ತುಂಬ ನೀರಿದೆ, ತುಂಬ ಚೆನ್ನಾಗಿದೆ, ಗಲೀಜಿಲ್ಲ, ಏನಿಲ್ಲ, ಕ್ಲೀನ್ಲಿನೆಸ್ ಆಗಿ ಚೆನ್ನಾಗಿದೆ. ಈ ಟೆಂಪಲ್ ಬಂದು ನಾವು ಮಂಡೇ ಹೋಗಿದ್ದು. ಸೊ ಧನುರ್ಮಾಸ ಫಸ್ಟ್ ಡೇ ಮಂಡೇ ಬಂದೆ ಅಂತ ಹೇಳ್ಬಿಟ್ಟು ವೀರಭದ್ರ ಸ್ವಾಮಿ ಮಕ್ಕಳನ್ನೆಲ್ಲ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಸರಿ ಆಮೇಲೆ ಹೋಗೋಣ ಅಂತೇಳಿ ಟ್ಯೂಷನಿಂದ ಕರ್ಕೊಂಡು ಡೈರೆಕ್ಟ್ ಅವ್ರನ್ನ ಅಲ್ಲಿಗೆ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದರ್ಶನ ಅಂತ ಹೇಳ್ಬಿಟ್ಟು ನಮ್ಮ ಅನುಷಕ್ಕ ಅವ್ರು ಇನ್ನೊಂದು ಆಟೋದಲ್ಲಿ ಬರ್ತಿದ್ರಲ್ಲ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ವಿ. ಆಮೇಲೆ ಅವ್ರು ಇನ್ನೂ ಬರೋದು ಲೇಟ್ ಅಂಥೇಳಿ ನಾವು ಮತ್ತೆ ಒಳಗಡೆ ಹೋಗಿ ಇನ್ನೇನು ಕ್ಲೋಸಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಳಗಡೆ ಹೋಗಿ ಫಸ್ಟು ದರ್ಶನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಇಷ್ಟು ಖಾಲಿ ಇದೆ ನೋಡಿ ಟೆಂಪಲ್ಲು. ಬೇರೆ ದಿನಗಳಲ್ಲಿ ಬಂದರೆ ಖಾಲಿ ಇರುತ್ತೆ, ಬಟ್ ಸ್ಪೆಷಲ್ ಡೇ ಹಬ್ಬದ ದಿನ ಹರಿದಿನಗಳಲ್ಲಿ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಥರ ಬೇರೆ ದಿನಗಳಲ್ಲಿ ಬಂದಿದ್ದು ನಾವು ಕಮ್ಮಿ, ಬಟ್ ಎಷ್ಟು ವಿಶಾಲವಾಗಿದೆ ಗೊತ್ತಾ. ರಶ್ ಇದ್ದಾಗಂತೂ ಯಪ್ಪ ಎಷ್ಟು ಜನ ಇರ್ತಾರೋ. ದೇವಸ್ಥಾನ ಫುಲ್ಲು ಕ್ಲಿಯರಾಗಿ ನೋಡೋಕ್ಕೆ ಆಗೋದಿಲ್ಲ, ಫುಲ್ಲು ಜನ ತುಂಬ್ಕೊಂಡಿರ್ತಾರೆ. ಇವತ್ತು ಎಷ್ಟು ಖಾಲಿಯಾಗಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಯಾವುದೂ ಜನಗಳಿಲ್ಲದೆ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ದೇವ್ರ ಮುಂದೆ ನಿಂತ್ಕೊಂಡು ಆರಾಮಾಗಿ ಚೆನ್ನಾಗಿ ದರ್ಶನ ಮಾಡಿದ್ವಿ. ಎಲ್ಲ ಆದಮೇಲೆ ಇನ್ನೇನು ಕ್ಲೋಸ್ ಮಾಡ್ತಿದ್ರು ಅಷ್ಟರಲ್ಲಿ ಅನುಷಕ್ಕ ಅವ್ರು ಬಂದರು. ನಾವು ಮೊದಲೇ ದರ್ಶನ ಮಾಡ್ಕೊಂಡ್ಬಿಟ್ವಿ. ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ ವೀರಭದ್ರ ಸ್ವಾಮಿ. ಒಂದೇ ಟೆಂಪಲಲ್ಲಿ ಒಂದು 3-4 ದೇವರಿದ್ದಾರೆ. ಇದು ಬಂದು ಗಣೇಶ ದೇವರು. ವೀರಭದ್ರ ಸ್ವಾಮಿ ಪಕ್ಕದಲ್ಲಿ ಒಬ್ಬರಿದ್ದಾರೆ ಪಾರ್ವತಿ ಅಂತ. ಇದು ಗಣೇಶ ದೇವರು. ಈ ಕಡೆ ಬಂದರೆ ಶಿವನ ದೇವಸ್ಥಾನ. ಅದು ಡೋರ್ ಕ್ಲೋಸ್ ಮಾಡಿದರು, ಅಲ್ಲಿ ದರ್ಶನ ಆಗಲಿಲ್ಲ. ನಾವು ಮಾಡಿದ್ವಿ ಬಟ್ ಕ್ಯಾಪ್ಚರ್ ಆಗಿಲ್ಲ. ಇದು ಬಂದು ಪಾರ್ವತಿ ದೇವರು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೊರಟಿದ್ದಾಯಿತು. ಮತ್ತು ನೆಕ್ಸ್ಟ್ ಡೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಹೆಂಗಿರೋ ಟ್ಯೂಸ್ಡೇ ಇರುತ್ತಲ್ಲ ಭಗವದ್ಗೀತಾ ಕ್ಲಾಸ್ಗೆ ಹೋಗಿದ್ವಿ. ಚಿನ್ 100 ರೂಪಾಯಿ. ಕುಚ್ಚು 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 ಕುಚ್ಚು. ರನ್ 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 ರನ್. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಅವತ್ತು ನಮ್ಮ ಕುಲದೇವತೆ ಕನಿಕಾ ಪರಮೇಶ್ವರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ನಮ್ಮ ಯಜಮಾನ್ರ ಸೋದರತ್ತೆ ಸಿಕ್ಕಿದ್ರು. ಮತ್ತು ಅದಾದಮೇಲೆ ನಾವು ಅಲ್ಲಿ ಫಸ್ಟ್ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಗಣೇಶನ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಈ ಒಂದೇ ಟೆಂಪಲಲ್ಲಿ ಸುಮಾರು ಒಂದು 6ರಿಂದ 7 ದೇವರು. ಸೊ ಮೇನ್ ಟೆಂಪಲ್ ಬಂದು ಇದು ಗಣೇಶ ಟೆಂಪಲು. ಫಸ್ಟ್ ಗಣೇಶನ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಹಿಂದೆಗಡೆ ಇರೋ ನಮ್ಮ ಕುಲದೇವತೆ ಕನಿಕಾ ಪರಮೇಶ್ವರಿಯ ತಾಯಿಯ ಮೆರವಣಿಗೆ ನಡೀತಿತ್ತು. ಅದು ಆಲ್ರೆಡಿ ಆಗೋಗಿತ್ತು, ನಾವು ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ಮತ್ತು ಅಲ್ಲಿಂದ ಅಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದಮೇಲೆ ಇಲ್ಲಿ ಬನಶಂಕರಮ್ಮನ ದರ್ಶನ ಮಾಡಿ ಮತ್ತು ನಮ್ಮ ಕನಿಕಾ ಪರಮೇಶ್ವರಿ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿ దర్శనం చేస్తుంది దేవుణ్ణి. ఫైనలీ హ్యాపీగా బాగా దర్శనం అయింది మాకు ఈరోజు వాసవి అమ్మవారు. ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಮೇನ್ ಟೆಂಪಲ್ ಗಣೇಶ ಟೆಂಪಲಲ್ಲಿ ಎವ್ರಿ ಡೇ ಪ್ರಸಾದ ಕೊಡ್ತಾರೆ. ಸೊ ಅಲ್ಲಿ ಪ್ರಸಾದ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಪ್ರಸಾದ ಇಸ್ಕೊಂಡು ಹೊರಟ್ವಿ ಮನೆಗೆ. ಸೊ ಇದೇ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಇದು 1 ವೀಕು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಮರ್ಜ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಫೈನಲಿ ಎಂಡಿಂಗಲ್ಲಿ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಯಾಮ್ ಆಶ್ ವ್ಲಾಗ್ಸ್. Signing off. Bye bye.